ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನುಮರಿ, ಜಾಮಿಯವರೇ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ? ಇವತ್ತು ನಮ್ಮೂರಲ್ಲಿ ಉತ್ಸವ ನಡೀತಿದೆ. ಅದನ್ನ ನೆನ್ನೆ ಹೇಳಿದ್ರಲ್ಲ. ನಮ್ಮ ಮನೆಯವ್ರು ಎಲ್ಲರೂ ಹೋಗ್ತಿದ್ದಾರೆ. ಅದನ್ನೂ ನೆನ್ನೆ ಹೇಳಿದ್ರಲ್ಲ. ನಾವಿಬ್ಬರೇ ಮಿಸ್ಸಿಂಗ್, ಮತ್ತೆಲ್ಲರೂ ಹೋಗ್ತಿದ್ದಾರೆ. ನಾವಿಬ್ರು ಹೊರಗೆ ಹೋಗಿ ಎಷ್ಟು ದಿನ ಆಗುತ್ತೆ ಗೊತ್ತಲ್ವಾ? ಪ್ಲೀಸ್ ರೀ, ಹೋಗಿ ಬರೋಣ. ನಾವು ಹೋದ್ರೆ ಮನೆಯವ್ರು ಎಲ್ಲರೂ ಖುಷಿ ಆಗ್ತಾರೆ. ಜಾಮಿಯವರೇ, ಎಷ್ಟು ದಿನ ಅಂತ ನಾನು ಬರೀ ಬೇರೆಯವ್ರ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾ ಇರಲಿ ಹೇಳಿ? ನನಗೂ ಒಂದು ಕೆಲಸ ಅಂತಿದೆ ಅಲ್ವಾ? ನೆನ್ನೆ ತಾನೇ ರಜೆ ಹಾಕಿದ್ದೀನಿ, ಮತ್ತೆ ಇವತ್ತು ರಜಾ ಅಂದರೆ ಹೇಗೆ? ನೀವೇ ಹೇಳ್ತಿದ್ರಿ ತಾನೆ, ಮೊದಲು ಕೆಲಸ ಆಮೇಲೆ ಮನೆ ಅಂತ. ಈಗ ರಜಾ ಅಂದರೆ ಹೇಗೆ? ರೀ, ಇವತ್ತೊಂದಿನ ರಜೆ ಹಾಕಿ ಅಂತ ಕೇಳ್ತಿದ್ದೀನಿ, ಮತ್ತಿನ್ಯಾವತ್ತೂ ಹೀಗೆ ಕೇಳಲ್ಲ. ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಕರೆದಿದ್ದಾರೆ. ಹೋಗ್ತಿದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಪ್ಲೀಸ್ ರೀ, ಇವತ್ತೊಂದಿನ. ಅಲ್ಲ ಜಾನ್ವಿಯವರೇ, ನಿಮ್ಗೆ ಯಾಕೆ ನನ್ನ ಮನಸ್ಸಿನ ಮಾತೇ ಅರ್ಥ ಆಗ್ತಿಲ್ಲ ನೋಡಿ. ಅಲ್ಲಿ ಜಾತ್ರೆನಲ್ಲಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ನನಗೆ ಬದುಕಿರೋಕ್ಕಾಗತ್ತಾ? ಅದೇ ತಾನೇ ನಿಮ್ಮ ಪ್ರಾಬ್ಲಮ್ಮು. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ನನ್ನ ಮೇಲೆ ಆಣೆ. ಜಾನ್ವಿಯವರೇ, ಏನಿದು ಹುಡುಗಾಟ? ನಿಮ್ಮ ಮೇಲೆಲ್ಲ ಆಣೆ ಮಾಡ್ಕೋಬಾರ್ದು. ಬೇಕಾದ್ರೆ ನನ್ನ ಮೇಲೆ ಆಣೆ ಮಾಡಿ. ಸರಿ, ನಿಮ್ಮ ಮೇಲೆ ಆಣೆ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ, ಆದರೆ ಇವತ್ತು ನಾನು ಆಫೀಸ್ಗೆ ಹೋಗಲೇಬೇಕಲ್ಲ. ತುಂಬ ಕೆಲಸ ಇದೆ, ಟೈಮ್ ಬೇರೆ ಆಗಿಲ್ವಾ? ಸರಿ, ಹೋಗಿ ಬನ್ನಿ. ನೀವು ಹೀಗೆ ನನ್ನ ಮಾತನ್ನು ಕೇಳ್ತಾ ಇರಬೇಕು, ನನಗಷ್ಟೇ ಸಾಕು. ಅದೇ ಖುಷಿ ನನಗೆ. ನೀವು ಯಾರ ಹತ್ರ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದನ್ನ ನಾನು ಡಿಸೈಡ್ ಮಾಡಬೇಕು. ಬೇಜಾರು ಮಾಡ್ಕೊಂಬಿಟ್ರಾ? ನನಗೇನು ಬೇಜಾರಿಲ್ಲ. ನಿಮ್ಗೆ ಆಫೀಸಿಗೆ ಟೈಮ್ ಆಯ್ತಲ್ವಾ, ಹೊರಡಿ, ಪರವಾಗಿಲ್ಲ. ಜಾನ್ವಿಯವರೇ, ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ. ಸರಿ, ಇವಾಗ ಗೊತ್ತಿದ್ರೆ ಏನು ಮಾಡ್ತೀರಾ? ಏನು ಒಟ್ಟಿಗೆ ಹೋಗೋಣ ಅಂತೀರಾ? ಇಲ್ಲ ತಾನೆ, ನಿಮಗೆ ನನಗಿಂತ ಆಫೀಸೇ ಇಂಪಾರ್ಟೆಂಟು. ಹೋಗಿ. ಚಿನ್ನುಮರಿ, ನನಗೆ ಆಫೀಸ್ ಕೆಲಸಕ್ಕಿಂತ ನಿಮ್ಮ ಸುಖ ಸಂತೋಷನೇ ಮುಖ್ಯ. ನೋಡಿ, ಆ ಜಾತ್ರೆಯಲ್ಲಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಅಥವಾ ನಾನು ಒಂಟಿ ಆಗಿಬಿಟ್ರೆ ಅಂತ ಯೋಚನೆ. ಅದಕ್ಕೆ ಮನಸ್ಸು ಸ್ವಲ್ಪ ಹಿಂದೇಟಾಗ್ತಿದೆ ಅಷ್ಟೇ. ನಾನೇ ಹೇಳ್ತಿದ್ದೀನಿ ಅಲ್ವಾ, ನಿಮ್ಮನ್ನ ಒಂಟಿಯಾಗಿರೋದಕ್ಕೆ ನಾನು ಬಿಡಲ್ಲ. ನೀವು ಎಲ್ಲಿ ಹೋದರೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹಾಗೇನಾದರೂ ಯಾರ ಜೊತೆನಾದರೂ ಮಾತಾಡೋಕ್ಕೆ ಹೋಗಬೇಕು ಅಂದರೆ ನಿಮ್ಮ ಪರ್ಮಿಷನ್ ತೊಗೊಂಡೇ ಹೋಗ್ತೀನಿ. ಇಷ್ಟು ಹೇಳಿದ್ಮೇಲೂ ನೀವು ಹಾಗೆ ಹೇಳಿದ್ರೆ ನಾನು ಇನ್ನೇನು ಹೇಳಲಿ? ಫೈನ್, ಹೋಗ್ಬರೋಣ ಬನ್ನಿ ಜಾತ್ರೆಗೆ. ನಿಜವಾಗ್ಲೂ? ನಿಮ್ಮ ಖುಷಿನೇ ನನ್ನ ಖುಷಿ ಅಂದಮೇಲೆ ಹೋಗ್ಬರೋಣ. ನಿಮ್ಮ ಮಾತು ಬದಲಾಯಿಸಲ್ಲ ತಾನೇ? ನನ್ನ ಮನಸ್ಫೂರ್ತಿ ನೀವೇ ಇದ್ಮೇಲೆ ಮಾತು ಬದಲಾಯಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಥ್ಯಾಂಕ್ಸ್ ರೀ, ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.